ತುಂಬ ಜನ ಪರ್ಸನಲಿ ಮೆಸೇಜ್ ಮಾಡಿದ್ರಿ, ನಾನೊಬ್ಬ ಈ ಫ್ಯಾಮಿಲಿ ಮೆಂಬರ್ ಅಂತ ನನಗೆ ತೋರಿಸ್ಕೊಟ್ರಿ, ಅದಕ್ಕೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನಾನು ಗೊತ್ತಿರಲಿಲ್ಲ, ಬಟ್ ಆ ಕನ್ಸರ್ನ್ ಏನು ತೋರಿಸಿದ್ದೀರಾ ಹಾರ್ಟ್ಫುಲಿ ಒನ್ಸ್ ಅಗೇನ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗೊತ್ತೇ ಇದೆ ಏನೆಲ್ಲ ಆಗಿತ್ತು ಅಂತ, ಆಲ್ಮೋಸ್ಟ್ ಎಲ್ಲ ಮಾಧ್ಯಮದಲ್ಲೂ ಅದನ್ನು ತೋರಿಸಿದ್ದಾರೆ. ಸೊ ಅದು ರಿಕವರ್ ಆಗಿದೆ. ಆ್ಯಂಡ್ ನಾನು ವಾಪಸ್ ಬಂದು ಎಲ್ಲರನ್ನೂ ಪರ್ಸ್ನಲಿ ಮೀಟ್ ಮಾಡೋಕ್ಕಾಗಿರಲಿಲ್ಲ ಮತ್ತು ಮಾತಾಡೋಕ್ಕೂ ಆಗಿರಲಿಲ್ಲ. ಅದಕ್ಕೆ ಪುರುಷರು ಹೇಳಿದ್ರು ಇವತ್ತು, ಮತ್ತು ಅಣ್ಣನೂ ಹೇಳಿದ್ರು ಒಂದ್ಸರಿ ಅಡ್ರೆಸ್ ಮಾಡೋಣ ಅಂತ. ಸೊ ನಾವು ಐ ಆಮ್ ಫೈನ್. ಥ್ಯಾಂಕ್ ಯು ಹೇಳಬೇಕಿತ್ತಷ್ಟೇ ಇದೊಂದು ಮೂಲಕ ಅಷ್ಟೇ. ಏನಿಲ್ಲ ಸರ್, ನಾವು ಹಾಂ ಇಲ್ಲ ಪ್ರೆಸ್ ಶೋನಲ್ಲೇ ನಾನು ಇದ್ನಲ್ಲ, ಪ್ರೆಸ್ ಶೋ ಮುಗಿಸ್ಕೊಂಡು ಯೂಶ್ವಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ ಸಂಡೇಸ್ ನಾನು ಹೋಗ್ತಾ ಇರ್ತೀನಿ. ಬಟ್ ಈ ಸಂಡೇ ನಾವು ಸರ್ ಮತ್ತೆ ನಾವೆಲ್ಲ ಅನ್ಕೊಂಡಿದ್ದ ಪ್ರಕಾರ ಒಂದು ಟ್ರಾವೆಲ್ ಪ್ಲಾನ್ ಮಾಡಿದ್ವಿ ಸಿನಿಮಾ ರಿಲೀಸ್ಗೆ. ಹಾಗಾಗಿ 2 ದಿನ ಮುಂಚೆನೆ, ಸೊ ಅವತ್ತು ಟೈಮ್ ಇತ್ತಲ್ಲ, ಸೊ ಸಂಜೆ ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂಶ್ವಲಿ ಗಿರೀಶ್ ಅವ್ರಿಗೆ ಗೇರ್ ಗಾಡಿ ಓಡಿಸೋ ಅಭ್ಯಾಸ, ಅವ್ರಿಗೆ ಆಟೋಮೆಟಿಕ್ ಅಷ್ಟು ಅಭ್ಯಾಸ ಇಲ್ಲ. ಸೊ ಅವ್ರು ನನ್ನ ಗಾಡಿ ಓಡಿಸ್ತಿದ್ರು, ನಾನು ಹಿಂದೆ ಕೂತಿದ್ದೆ. ಬರಬೇಕಾದ್ರೆ ಅವರು ಮಂಗೂಸಿ ಬಂತು ಅಂತ ಹೇಳಿದ್ರು. ಅದನ್ನ ಅವಾಯ್ಡ್ ಮಾಡಕ್ ಹೋಗಿ ಅವ್ರಿಗೆ ಕ್ಲಚ್ ಮತ್ತೆ ಎಕ್ಸಲೇಟರ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಸುತ್ತೆ, ಆಲ್ ಆಫ್ ಅ ಸಡನ್ ಪ್ರೆಸ್ ಮಾಡಿದ್ದಾರೆ. ಸೊ ನನಗೆ ನಾನು ಹಿಂದೆ ಕೂತಿದ್ದೆ, ಇಲ್ಲಿ ತಾಗಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ಔಟ್ ಆಗಿತ್ತು. ಅದಕ್ಕೆ ಅವರು ಆಲ್ ಆಫ್ ಅ ಸಡನ್ ಪ್ಯಾನಿಕ್ ಆಗಿ ಅಲ್ಲೇ ಹತ್ರದಲ್ಲಿ ಹಾಸ್ಪಿಟಲ್ ನನ್ನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಸರ್ಟನ್ ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು, ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಿದ್ರು. ಅವ್ರು ಹೇಳಿದ್ದು ಅದೇ, ಲೈಕ್ ಚೋಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ಔಟ್ ಆಗಿರುತ್ತೆ. ಸೊ ಒಂದು 12 hours ಅಬ್ಸರ್ವೇಷನಲ್ಲಿ ಇರಿ ಅಂತ. ಸೊ ಹಾಗಾಗಿ ಅಲ್ಲೇ ಇರಬೇಕಾಯ್ತು. ಅವ್ರು ಆ್ಯಕ್ಚುಲಿ 1 day ಹೇಳ್ತಿದ್ರು, ಬಟ್ ನೆಕ್ಸ್ಟ್ ಡೇ ಸಿನಿಮಾ ಕೂಡ ರಿಲೀಸ್ ಇತ್ತು. ಆ್ಯಂಡ್ ಆ ಒಂದು ಓಡಾಟದಲ್ಲಿ ಆ ಥರ ಒಂದು ಕಡೆ ಕೂರಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ, ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಸೊ ಅಟ್ಲೀಸ್ಟ್ ಅವರು 12 hours ಆದರೂ ಇಲ್ಲೇ ಇರಿ ಅಂತ ಅಲ್ಲೇ ಇರಿಸ್ಕೊಂಡ್ರು. ಭಾರತ್ ಹಾಸ್ಪಿಟಲ್ ಟಿಂಗಿರಿ, ನಮ್ಮ ಮನೆ ನೆಕ್ಸ್ಟ್ ಡೇ ಅದಿರೋದು ಅಲ್ಲಿ ಹತ್ರ. ಕ್ವಶನ್ ಇಲ್ಲ ಅವ್ರು ಫ್ರಂಟಲ್ಲಿ ಕೂತಿದ್ರು, ಸೀಟ್ ಬೆಲ್ಟ್ ಹಾಕಿದ್ರು, ನಾನು ಹಿಂದೆ ಕೂತಿದ್ದೆ. ಸೊ ಯೂಶಲಿ ಹಿಂದೆ ಅಂದರೆ ನೀವು ಪ್ರಿಡಿಕ್ಟ್ ಮಾಡಲ್ವಲ್ಲ. ಆಮೇಲೆ ಅದು ಹೈವೇನೂ ಅಲ್ಲ, ಆಮೇಲೆ ಮೇನ್ ರೋಡು ಅಲ್ಲ, ಅದು ತುಂಬ ಇಂಟೀರಿಯರ್ ಪಾರ್ಟಲ್ಲಿ ಇದೆ ಆ ಜಾಗ, ಆಶ್ರಮ. ಸೊ ಆಬ್ವಿಯಸ್ಲಿ ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ, ಅದನ್ನು ಹಾಕೊಂಡಿರಲಿಲ್ಲ. ನಾನು ನಂದೇನೋ ಹಿಂದೆ ಕೆಲಸ ಮಾಡ್ತಿದ್ದೋ, ಶೋ ಕೂಡ ಮುಗ್ದಿತ್ತಲ್ಲ ಆಗ್ತಾನೆ, ಅದರದ್ದು ಒಂದಷ್ಟು ಎಡಿಟಿಂಗ್ ಇದೆಲ್ಲ ಮಾಡ್ತಿದ್ದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.